ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಕುಟುಂಬದ ಎಲ್ಲ ಆತ್ಮೀಯರು, ಹಿರಿಯರು, ಯುವಕ ಸ್ನೇಹಿತರಿಗೆ, ಯಾಕೆಂದ್ರೆ ನಾನು ಜನತಾದಳದ ಕಾರ್ಯಕರ್ತರು ಅಂತ ಹೇಳಲ್ಲ. ಜನತಾದಳ ಇರ್ತಕ್ಕಂಥದ್ದು ಈ ಪಕ್ಷ ಉಳಿದಿದ್ರೆ ಗ್ರಾಮೀಣ ಪ್ರದೇಶದ ರೈತ ಬಂಧುಗಳಿಂದ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋಲ್ಲ. ಇವತ್ತಿನ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ಬೈರಬಂಗ್ಲಾ ಭಾಗದಲ್ಲಿ ಇರ್ತಕ್ಕಂಥ ಯಾವೊಂದು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ನ ಹೆಸರಿನಲ್ಲಿ ಈ ಸರ್ಕಾರ ಫಲವತ್ತಾದ ಭೂಮಿಗಳನ್ನ ಈ ಕಾರ್ಯಕ್ರಮಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡಿರೋರು. ಪ್ರಥಮವಾಗಿ ಈ ಒಂದು ಭಾಗದ ಸುಮಾರು 150ಕ್ಕೂ ಹೆಚ್ಚಿನ ಜನ ನನ್ನ ಇರತಕ್ಕಂಥ ನಮ್ಮ ತೋಟಕ್ಕೆ ಬಂದು ನಿಮ್ಮ ಬೆಂಬಲವನ್ನು ನಮಗೆ ನೀಡಬೇಕು, ಇವತ್ತು ನಮ್ಮ ರೈತರನ್ನ ಬೀದಿಗೆ ತರಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ ಮೇಲೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಧೈರ್ಯವಾಗಿ ನೀವು ಹೋರಾಟ ಮುಂದುವರಿಸಿ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಇವತ್ತು ನಾನು ಈ ಭಾಗದ ರೈತರಿಗಷ್ಟೇ ಅಲ್ಲ, ವಿಶೇಷವಾಗಿ ರೈತ ಕುಟುಂಬದ ನನ್ನ ಸಹೋದರಿಯರು, ತಾಯಂದರು ನಿರಂತರವಾಗಿ 516 ದಿನಗಳ ಕಾಲ ಯಾವುದೇ ರೀತಿಯ ಬೆದರಿಕೆಗಳಿಗೆ, ಯಾವುದೇ ರೀತಿಯ ಒಂದು ವಿಕೋಪದಲ್ಲಿ, ಇಲ್ಲಿ ಮಳೆ ಆದಾಗ, ಬಿಸಿಲಿದ್ದಾಗ ಯಾವುದನ್ನು ಲೆಕ್ಕಿಸದೆ ನಿರಂತರವಾಗಿ ನನ್ನ ತಾಯಂದಿರು ಇಲ್ಲಿ ಹೋರಾಟ ಮಾಡಿದ್ದರು. ಪ್ರಥಮವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ವಿಶೇಷವಾಗಿ ನನ್ನ ಸಹೋದರಿಯರು, ತಾಯಂದಿರು ಈ ಭಾಗದಲ್ಲಿ ನಿಂತಿರಿ. ನಿಮ್ಮ ಒಂದು ಕುಟುಂಬದ ಆಸ್ತಿಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಒಂದು ದಿಟ್ಟ ನಿಲುವೇನಿದೆ. ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಾಯಂದರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಂದು ನಮ್ಮ ರಾಜಕೀಯದ ಸ್ವಾರ್ಥಕ್ಕಲ್ಲ. ನೀವೇನು 516 ದಿನಗಳಿಂದ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟವನ್ನು ಇವತ್ತು ಗೌರವಿಸದೆ ಈಗಿನ ಸರ್ಕಾರ, ಈ ಭಾಗದ ಶಾಸಕರ ನಡವಳಿಕೆಗಳನ್ನು ಏನು ನೋಡ್ತಾ ಇದ್ದೇವೆ, ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು ನಮ್ಮ ಅಶೋಕಣ್ಣ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸ್ತಾ ಇದ್ದಿರ್ತಕ್ಕಂಥದ್ದೇನಿದೆ, ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ, ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನೋ ಸಾವಿರಾರು ಸಂಖ್ಯೆಯಲ್ಲಿ ನಡೆದಿದ್ದೀರಿ ಬೆಳಗ್ಗೆಯಿಂದ. ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ PMICPA ಪ್ರಾಜೆಕ್ಟ್ನ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು, ಅದು ಯಾವುದನ್ನೂ ಮಾಡದೆ ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು, ಆ ಒತ್ತಡಗಳನ್ನು ಸರಿಪಡಿಸಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನು ಇಟ್ಟಂಥದ್ದು.
ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ ನಾವು ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆಯನ್ನೇನು ಹೊರಡಿಸಿದ್ದಾರೆ 2025ನೇ ಇಸ್ವಿಯವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ.